ಬಟಾಣಿ ಚಾಟಿಗೆ ಬೇಕಾಗಿರುವ ಪದಾರ್ಥಗಳು. ಬಟಾಣಿಯನ್ನು ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ಅವನ್ನ ಮತ್ತೆ ಬೆಳಗ್ಗೆ ಕ್ಲೀನಾಗಿ ತೊಳೆದು ಒಂದು ಕಪ್ಪು ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿನಿ 2. ಅವನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಈ ಥರ. ಹಾಗೇನೆ 3 ಹಸಿಮೆಣಸಿನ್ಕಾಯಿ ತೊಗೊಂಡಿನಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೇನೆ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸಣ್ಣ ಸೈಜು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ ದೊಡ್ಡ ಸೈಜು ಒಂದೇ ಆಲೂಗಡ್ಡೆ ತೊಗೋಬೋದು. ಹಾಗೇನೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ 1 ಸ್ಪೂನಷ್ಟು, 1 ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು, ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೆ, ನೆನೆಸಿಟ್ಟು ಹುಣಸೆ ಹುಳಿನ ಕಿವುಚಿಟ್ಕೊಂಡಿದ್ದೀನಿ. ಸ್ವಲ್ಪ ಮಿಕ್ಸರ್, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಬೆಲ್ಲ, ಹಾಗೇನೆ 1 ಸ್ಪೂನು ಖಾರ ಪುಡಿ ತೊಗೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಪೌಡ್ರ್ ತೊಗೊಂಡಿನಿ, ಅರ್ಧ ಸ್ಪೂನಷ್ಟು. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ತೊಗೊಂಡಿನಿ, 1 ಸ್ಪೂನಷ್ಟು. 1 ಸ್ಪೂನಷ್ಟು ಚಾಟ್ ಮಸಾಲ ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಂಡಿದ್ದೀನಿ. 1 ಸ್ಪೂನು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈ ಕುಕ್ಕರಿಗೆ ನೆನೆಸಿಟ್ಕೊಂಡಿರೋ ಬಟಾಣಿ ಹಾಕೋಣ. ಹಾಗೇನೆ ಒಂದು 3 ಆಲೂಗಡ್ಡೆ ತೊಗೊಂಡಿನಲ್ಲ, ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ನಾನು. ಈಗ ಇವನ್ನು ಹಾಕೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ಬಟಾಣಿ ಮುಳುಗೋಷ್ಟು ನೀರು ಹಾಕಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ತಿದ್ದೀನಿ. ಈಗ ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರು 4 ವಿಷಲ್ ಬರೋವರೆಗೂ ವೇಟ್ ಮಾಡೋಣ. ಕುಕ್ಕರು 4 ವಿಷಲ್ ಆಯಿತು. ಈಗ ಪ್ರೆಷರ್ ಹೋಗೋವರೆಗೂ ವೇಟ್ ಮಾಡೋಣ, ಒಂದು 10 ನಿಮಿಷ. ಈಗ 10 ನಿಮಿಷ ಆಗಿದೆ, ಪ್ರೆಷರ್ ಎಲ್ಲ ಹೋಗಿದೆ. ಈಗ ಇದನ್ನು ಕುಕ್ಕರ್ ಮುಚ್ಚಳ ತೆಗೆದು ನೋಡೋಣ. ಈಗ ಬಟಾಣಿ ಎಲ್ಲ ಚೆನ್ನಾಗಿ ಕುದ್ದು ಬಿಟ್ಟಿದ್ದಾವೆ. ಈಗ ಆಲೂಗಡ್ಡೆಯನ್ನು ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ. ಈಗ ಇವನ್ನ ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ. ಈಗ ಈ ಬಟಾಣಿಯನ್ನ ಒಂದು ಅರ್ಧ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡೋಣ. ಈಗ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಲ್ಲ, ಈಗ ಇದನ್ನ ತರಿಯಾಗಿ ಮಿಕ್ಸಿ ಮಾಡ್ಕೊಂಬಿಡೋಣ. ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಥರ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ನಾವು ಮಿಕ್ಸಿ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಗಟ್ಟಿ ಆದರೆ ನಾವು ಬಟಾಣಿ ಕುದಿಸಿಟ್ಕೊಂಡಿರ್ತೀವಲ್ಲ, ಆ ನೀರು ಹಾಕಿ ಸ್ವಲ್ಪ ಮಿಕ್ಸಿ ಮಾಡ್ಕೋಬೋದು. ಈಗ ಇದನ್ನ ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ. ನಾವು ಹುಂಚೆ ಹುಳಿಯನ್ನ ಕಿವುಚಿಟ್ಕೊಂಡಿದ್ವಲ್ಲ, ಈಗ ಇದಕ್ಕೆ ನಾವು 1 ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ವಲ್ಲ, ಈಗ ಇದನ್ನ ಹುಂಚೆ ಹುಳಿಗೆ ಹಾಕಿ ಕಲಿಸ್ಕೊಂಡ್ಬಿಡೋಣ. ಇದನ್ನ ಬೆಲ್ಲ ಕರಗೋವರೆಗೂ ಕಲಿಸ್ಕೋಬೇಕು. ಈಗ ಇದನ್ನ ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ. ಹಾಗೇನೆ ನಾವು ಆಲೂಗಡ್ಡೆನ ಕುದಿಸಿಟ್ಕೊಂಡಿದ್ವಲ್ಲ, ಈಗ ಇವನ್ನ ಕೂಡ ಈ ತರ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಈಗ ಇದನ್ನ ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ. ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ 3 ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ. ಈಗ ಎಣ್ಣೆ ಬಿಸಿ ಆಗೋಕ್ಕೆ ಒಂದು 2 ನಿಮಿಷ ಬಿಡೋಣ. ಈಗ 2 ನಿಮಿಷ ಆಗಿದೆ.
ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ಇದಕ್ಕೆ ಒಂದು ಸ್ಪೂನು ಜೀರಿಗೆ ಹಾಕೋಣ, ಕಲಸ್ಕೊಂಡ್ಬಿಡೋಣ. ಈಗ ಜೀರಿಗೆ ಫ್ರೈ ಆಗಿದಾವಲ್ಲ, ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ, ಈಗ ಇವನ್ನ ಹಾಕೋಣ, ಕಲಸ್ಕೊಂಡ್ಬಿಡೋಣ. ಉಳ್ಳಾಗಡ್ಡಿ ಏನು ಜಾಸ್ತಿ ಫ್ರೈ ಆಗೋದೇನು ಬೇಡ, ಒಂದೆರಡು ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಂಡ್ಬಿಡೋಣ. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ, ಈಗ ಇವನ್ನ ಹಾಕೋಣ, ಕಲಸ್ಕೊಂಡ್ಬಿಡೋಣ. ಈಗ ಇವನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಒಂದೆರಡು ನಿಮಿಷ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಡಿವಲ್ಲ, ಈಗ ಇದಕ್ಕೆ ಒಂದು ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ, ಕಲಸ್ಕೊಂಡ್ಬಿಡೋಣ. ಈ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಬಿಡೋಣ. ಈಗ ಅಲ್ಲ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿದೆ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ, ಈಗ ಇದನ್ನು ಹಾಕೋಣ, ಕಲಸ್ಕೊಂಡ್ಬಿಡೋಣ. ಈಗ ಇವೆಲ್ಲ ಮೆತ್ತಗೆ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡೋಣ. ಈಗ ಟೊಮೊಟೊನು ಉಳ್ಳಾಗಡ್ಡೆ ಮೆತ್ತಗೆ ಫ್ರೈ ಆಗಿದಾವಲ್ಲ, ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ, ಹಾಗೇನೆ ಒಂದು ಸ್ವಲ್ಪ ಖಾರ ಪುಡಿ ಹಾಕೋಣ, ಒಂದು ಸ್ಪೂನ್ ಅಷ್ಟು, ಹಾಗೇನೆ ಧನಿಯಾ ಪೌಡರ್ ಹಾಕೋಣ, ಒಂದು ಸ್ಪೂನ್ ಅಷ್ಟು, ಹಾಗೇನೆ ಜೀರಿಗೆ ಪೌಡರ್ ಹಾಕೋಣ, ಒಂದು ಅರ್ಧ ಸ್ಪೂನ್ ಅಷ್ಟು, ಹಾಗೇನೆ ಗರಂ ಮಸಾಲ ಹಾಕೋಣ, ಒಂದು ಅರ್ಧ ಸ್ಪೂನ್ ಅಷ್ಟು, ಹಾಗೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೋಣ, ಹಾಗೇನೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಣ. ನಾವು ಬಟಾಣಿ ಕುದಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಲ್ಲ, ಅದಕ್ಕೆ ಈಗ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಬೇಕಂದ್ರೆ ಆಮೇಲೆ ರುಚಿ ನೋಡಿಕೊಂಡು ಇನ್ನು ಸ್ವಲ್ಪ ಹಾಕೋಬಹುದು. ಈಗ ಇದನ್ನ ಕಲಸ್ಕೊಂಡ್ಬಿಡೋಣ. ಈಗ ಕಲಸ್ಕೊಂಡ್ಬಿಟ್ಟಿವಲ್ಲ, ಈಗ ಇದಕ್ಕೆ ನಾವು ಕುದಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ, ಈಗ ಇದನ್ನು ಹಾಕೋಣ, ಈಗ ಕಲಸ್ಕೊಂಡ್ಬಿಡೋಣ. ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಬಟಾಣಿ, ಈಗ ಇದನ್ನು ಹಾಕೋಣ. ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಬಟಾಣಿ ಪೇಸ್ಟನ್ನು ಹಾಕಿದ್ವಲ್ಲ, ಹಾಗೇನೆ ಇನ್ನು ಅರ್ಧ ಕುಕ್ಕರ್ನಲ್ಲಿ ಉಳಿಸ್ಕೊಂಡಿದ್ವಲ್ಲ ಬಟಾಣಿ, ಇವನ್ನು ಹಾಕೋಣ, ನೀರಿನ ಸಮೇತ ಹಾಕೋಣ. ಹಾಗೇನೆ ನಾವು ಹುಣಸೆ ಹುಳಿ ಕಿವುಚಿಟ್ಕೊಂಡಿದ್ವಲ್ಲ ಬೆಲ್ಲ ಹಾಕಿ, ಈಗ ಇದನ್ನು ಹಾಕೋಣ. ಈಗ ಕಲಸ್ಕೊಂಡ್ಬಿಟ್ಟಿವಲ್ಲ, ಈಗ ಇದಕ್ಕೆ ಇನ್ನು ಸ್ವಲ್ಪ ನೀರು ಏನನ್ನ ಕಡಿಮೆ ಬಿದ್ದರೆ ಇನ್ನು ಸ್ವಲ್ಪ ನೀರು ಹಾಕೋಣ. ಈಗ ಕಲಸ್ಕೊಂಡ್ಬಿಡೋಣ. ಈಗ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡ್ಬಿಡೋಣ ಒಂದೆರಡು ನಿಮಿಷ. ಈಗ ಕರೆಕ್ಟ್ ಆಗಿದೆ ನೀರು, ಈ ತರ ಇರಬೇಕು. ಈಗ ಕರೆಕ್ಟ್ ಆಗಿದೆ ಅಲ್ಲ, ಈಗ ಇದನ್ನ ಒಂದೆರಡು ನಿಮಿಷ ಕುದಿಸ್ಕೊಂಡ್ಬಿಡೋಣ. ಈ ತರ ಕಲಸ್ಕೊಂತ ಕುದಿಸ್ಕೊಂಡ್ಬಿಡೋಣ ಮೀಡಿಯಂ ಫ್ಲೇಮಲ್ಲಿ. ಈಗ 2 ನಿಮಿಷ ಆಗಿದೆ ಅಲ್ಲ, ಈಗ ಚೆನ್ನಾಗಿ ಕುದ್ದುಬಿಟ್ಟಿದೆ. ಈಗ ಇದನ್ನ ಇನ್ನೊಂದ್ಸಲ ಕಲಸ್ಕೊಂಡ್ಬಿಡೋಣ. ಈಗ ಕಲಸ್ಕೊಂಡ್ಬಿಟ್ಟಿವಲ್ಲ, ಈಗ ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೋಣ.
ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಇದನ್ನು ಹಾಕೋಣ. ಈಗ ಕಲಿಸ್ಕೊಂಡ್ಬಿಡೋಣ. ಈಗ ಕಲಿಸ್ಕೊಂಡ್ಬಿಟ್ಟಿವಲ್ಲ, ಈಗ ರೆಡಿ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ರೆಡಿ ಆಗಿದೆ ಬಟಾಣಿ ಚಾಟ್. ಈಗ ಇದನ್ನ ಸರ್ವ್ ಮಾಡ್ಕೊಂಡ್ಬಿಡೋಣ. ನೀವು ಬೇಕಂದ್ರೆ ನಿಂಬೆಹಣ್ಣು ಕೂಡ ಹಿಂಡ್ಕೋಬಹುದು ಮೇಲೆ ಸ್ವಲ್ಪ. ಈಗ ರೆಡಿಯಾಗಿದೆ ಬಟಾಣಿ ಚಾಟ್. ಈಗ ಇದನ್ನ ಈವ್ನಿಂಗ್ ಸ್ನ್ಯಾಕಿಗೆ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.